ಬೆಂಗಳೂರಿನಲ್ಲಿ ನಾಳೆ ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ಪೊಲೀಸರಿಂದ ಮುಷ್ಕರ. ನಮಸ್ಕಾರ ಬಾಸ್. ಬಾರಪ್ಪ ಗೋವಿಂದ, ಕರೆಕ್ಟ್ ಟೈಮ್ ಬರ್ತೀಯಲ್ವ ಕಳ್ಳನ ಮಗ ನೀನು. ಎಲ್ಲಪ್ಪ ಕಲೆಕ್ಷನ್? ತಗೊಳ್ಳಿ ನೆನ್ನೆ ಕಲೆಕ್ಷನ್. ವೆರಿ ಗುಡ್ ರಾ. ಏನು ವೆಯ್ಟ್ ಕಮ್ಮಿ ಇದೆ? ಸಂತೋಷ ಪಡಿ. ಈ ಹೆಂಗಸರೆಲ್ಲ ಹುಷಾರಾಗೋಗ್ಬಿಟ್ಟವ್ರೆ. ಹೊರಗಡೆ ಬರ್ಬೇಕಾದ್ರೆ ಹಾಕೊಂಡಿರೋ ಒಡವೆಗಳನ್ನೆಲ್ಲ ಮನೆಯಲ್ಲೇ ಬಿಚ್ಚಿ ಬಿಟ್ಟು ಬರ್ತಾರೆ. ಗಂಡ ಕಟ್ಟಿ ತಾಳಿನು. ಡೇ ಆ ದೇವಸ್ಥಾನದ ಹತ್ರ ಹೋಗಲಿ, 1000 ಜನ ಹೆಂಗಸರು ಮೈ ಮೇಲೆ ಏರ್ಕೊಂಬರ್ತಾರೆ ಒಡವೆನ. ಬಾಸ್, ವಿಗ್ರಹಕ್ಕೆ ಡೂಪ್ಲಿಕೇಟ್ ಒಡವೆ ಹಾಕಿ ಡೆಕೋರೇಷನ್ ಮಾಡ್ತಾರೆ. ಇದನ್ನ ನೋಡ್ಬಿಟ್ಟು ಹೆಂಗಸರೆಲ್ಲ ಮೈ ತುಂಬ ಒಡವೆ ಹಾಕೊಂಡು ಅಲ್ಲ ಹಾಚ್ಕೊಂಡು ಸಿಂಗಾರ ಮಾಡ್ಕೊಂಡು ಬರ್ತಾರೆ. ಅವ್ರ ಹತ್ರ ಏನು ಕಿತ್ಕೊಳ್ಳೋದು? ಇದನ್ನೆಲ್ಲ ನೋಡ್ಬಿಟ್ಟು ತುಂಬ ಬೇಜಾರಾಗೋಗ್ಬಿಟ್ಟೈತೆ. ಕಳ್ತನ ಬಿಟ್ಬಿಡ್ಬೇಕು ಅಂತಿದ್ದೀನಿ. ಅಯ್ಯೋ ಕಳ್ಳನ ಮಗನಲ್ಲಿ, ಕಳ್ಳರು ಕಳ್ತನ ಬಿಡೋದು, ಈ ಪೊಲಿಟಿಷಿಯನ್ಸ್ ಪಾಲಿಟಿಕ್ಸ್ ಬಿಡೋದು, ಸಿಗರೇಟ್ ಸೇದೋದು ಬಿಡೋದು, ವ್ಯಭಿಚಾರಿಗಳು ವ್ಯಭಿಚಾರ ಮಾಡೋದು ಬಿಡೋದು, ನಮ್ಮಂತ ಪೊಲೀಸರು ರೋಲ್ ಕಾಲ್ ಕಿತ್ಕೊಳ್ಳೋಕೆ ಬಿಡೋದು, ಇದೆಲ್ಲ ನಡೆಯುತ್ತೇನೋ? ಲೇ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾನೆ ಇರ್ಬೇಕು. ಆವಾಗಲೇ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಕೂತ್ಕೊಳ್ಳಿ. ಲೇ ನೋಡು, ನಾಳೆ ಬೆಳಿಗ್ಗೆ ಪೊಲೀಸ್ನವರು ಮುಷ್ಕರ ಮಾಡ್ತವ್ರೆ. ರೋಡಲ್ಲಿ ಒಬ್ಬ ಪೊಲೀಸ್ ಇರಲ್ಲ. ಎಲ್ಲ ಅಂಗಡಿ ಮುಂದೆ ಖಾಲಿ, ನೋ ಪ್ರೊಟೆಕ್ಷನ್. ಲೋ, ನನ್ನ ಹೆಂಡತಿ ಒಡವೆಗಳು ಮಾಡಿಸ್ಕೊಂಬರ ಕೇಳೋಳು. ಅವಳ ಬಂದ್ಲು ನೋಡು. ಗೋವಿಂದ, ನೀನ್ ಎತ್ತೋದ್ ಎರಡ್ ಸೆಟ್ಟು ಮೂಗುತಿಯಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಇರ್ಬೇಕು ಅಂತದ್ ಎತ್ತೋ. ಕಾಫಿ ತಗೊಂಬರ್ತೀನಿ. ಆಮೇಲೆ ಮರ್ತೋಯ್ತು ನನ್ಗೆ, ಈ ಲಕ್ಷ್ಮೀ ವೆಂಕಟೇಶ್ವರಂದು ಒಂದ್ ಮೂರ್ತಿ ಸಿಕ್ಕಿದ್ರೆ ಅದನ್ನು ಎತ್ಬಿಡು. ಸ್ವಲ್ಪ ದೊಡ್ಡದಾಗಿರ್ಲಿ. ಹಬ್ಬ ಬಂತು, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ. ನೀನು ಪುಣ್ಯ ಬರುತ್ತೆ. ಮೇಡಮ್, ಇನ್ನೇನ್ ಹೇಳ್ಬೇಕು ಒಟ್ಟಿಗೆ ಹೇಳ್ಬಿಡಿ ಮೇಡಮ್. ಸಾಕು, ಕರ್ಮ ನಮ್ಗ್ಯಾಕೆ, ಈಗ ಅಷ್ಟು ತಗೊಂಡ್ ಬಾ. ನೋಡೋ ಗೋವಿಂದ, ಈ ಲಕ್ಷ್ಮಣ ಗೋಲ್ಡ್ ಪ್ಯಾಲೇಸ್, ಭೀಮಣ್ಣನ್ ಜ್ಯುವೆಲರಿ, ಚೆನ್ನಮ್ಮನ್ ಚಿನ್ನ, ಇಲ್ಲೆಲ್ಲ ಯಾರು ಇರ್ಲ ಕೊಡು. ನೀನ್ ಆ ಕಡೆ ಒಂದ್ ರೌಂಡ್ ಬರೋ, ನಾನೇ ಎಲ್ಲ ಎತ್ಕೊಡ್ತೀನಿ. ಎತ್ತು ಬಿಡು. ಈಗ ಹೋಗು. ಓಕೆ ಬಾಸ್. ಕಾಪಿ ಗೀಪಿ ಕುಡ್ದೇನಪ್ಪ? ಇಲ್ಲ ಬಾಸ್. ಅಲ್ಲಿ ಪಕ್ಕದಲ್ಲಿ ಅಟ್ಟಿ ಕಾಪಿ ಇದೆ, ಕುಡ್ಕೊಂಡು ಹೋಗ್ಬಿಡು.